ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಅಶ್ವಿನಿ ಗೌಡ ಅಲ್ಲಿರುವ ಎಲ್ಲ ಸ್ಪರ್ಧಿಗಳಿಗಿಂತಲೂ ತುಂಬ ಅಂದರೆ ತುಂಬಾ ರಿಚ್ ಇರುವವರು. ಅಶ್ವಿನಿ ಗೌಡ ಹಿನ್ನೆಲೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನೋಡೋದಕ್ಕೆ ಸಿಂಪಲ್ ಅಂತ ಅನ್ಸಿದ್ರು ಕೂಡ ಸಿಕ್ಕಾಬಟ್ಟೆ ಐಷಾರಾಮಿ ಜೀವನವನ್ನು ನಡೆಸಿದವರು. 17 ವರ್ಷಕ್ಕೆ ಮದುವೆ, 19 ವರ್ಷಕ್ಕೆ ಮಗು, 25 ವರ್ಷಕ್ಕೆ ಕಂಪ್ಲೀಟ್ ಆದಂಥ ಜೀವನದ ನೋವನ್ನು ಅನುಭವಿಸಿ ಒಂದು ಅದ್ಭುತ ಹೆಣ್ಣಾಗಿ ಆಕೆ ರೂಪಿತವಾದವಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಅಶ್ವಿನಿ ಗೌಡ ಅವರ ಹಿನ್ನೆಲೆ ಭಯಂಕರವಾಗೇ ಇದೆ. ಒಬ್ಬ ಹೋರಾಟಗಾರ್ತಿ, ಒಬ್ಬ ಸಿನಿಮಾ ನಟಿ, ಇದೆಲ್ಲದರ ಜೊತೆಗೆ ರಾಜಕೀಯದ ಬಗ್ಗೆ ಕೂಡ ಒಲವು ಇದೆ. ಇಂಥ ಅಶ್ವಿನಿ ಅವರ ಹಿನ್ನೆಲೆ ಏನು? ಇವ್ರ ಗಂಡ ಯಾರು? ಇವ್ರ ತಂದೆ ಯಾರು? ಕೋಟ್ಯಾಧಿಪತಿ ಆಗಿದ್ದು ಹೇಗೆ? 500 ವಾಚು, 150ಕ್ಕೂ ಹೆಚ್ಚು ಮನೆಯ ಬಾಡಿಗೆ ಬರುತ್ತೆ. ಇವರ ಮನೆಯೇ 1-1.5 ಎಕರೆಯಲ್ಲಿ ಮನೆ ಇದೆ. ಹಾಗಿದ್ರೆ ಅಶ್ವಿನಿ ಅವರ ಆದಾಯದ ಮೂಲ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕನ್ನಡ ಕಿರುತೆರೆ ಹಾಗೂ ಚಿತ್ರರಂಗದಲ್ಲಿ ತಮ್ಮ ಅದ್ಭುತ ನಟನೆಯ ಮೂಲಕ ಮಿಂಚನ್ನ ಹರಿಸಿದಂಥ ನಟಿ ಅಶ್ವಿನಿ ಗೌಡ ಅವರು ಸಖತ್ ಸಿಂಪಲ್ ಆಗಿದ್ರು ಅವರ ಲೈಫ್ ಸ್ಟೈಲ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸೀರೆ ಪ್ರೇಮಿಯಾಗಿರುವ ಅಶ್ವಿನಿ ಗೌಡ ಅವರ ಬಳಿ 5,000ಕ್ಕೂ ಹೆಚ್ಚು ಸೀರೆಗಳ ಕಲೆಕ್ಷನ್ ಇದೆ ಅನ್ನೋ ವಿಚಾರ ಗೊತ್ತಾದ್ರೇ ನೀವು ಗಾಬರಿ ಬೀಳ್ತೀರಾ. ಹೌದು, 25ಕ್ಕೂ ಹೆಚ್ಚು ಧಾರಾವಾಹಿಗಳು, 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆಯನ್ನು ಗಳಿಸಿರುವ ಅಶ್ವಿನಿ ಗೌಡ ಅವರ ಲೈಫ್ ಸ್ಟೈಲ್ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಸೀರೆ ಕಲೆಕ್ಷನ್ ಬಗ್ಗೆನೇ ಅವರು ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ರು. ನನ್ನ ಮನೆಯಲ್ಲಿ 4 ರೂಮ್ ಇದೆ, ಅದರಲ್ಲಿ ಒಂದು ರೂಮ್ ನಮ್ಮ ತಾಯಿಗೆ ಬಿಟ್ಟುಕೊಟ್ಟಿದ್ದೇನೆ. ಮಿಕ್ಕ ರೂಮ್ನಲ್ಲಿ ಎಲ್ಲವೂ ನನ್ನ ವಸ್ತುಗಳೇ ಇರುತ್ತೆ. ಟೋಟಲ್ ಆಗಿ ನೋಡಿದ್ರೆ 5,000 ಸೀರೆಗಳಿಗಿದೆ. ಯಾಕಂದರೆ ಸೀರೆ ಪರ್ಚೇಸ್ಗೆ ಹೋದಾಗ ನಾವು 1 ಅಥವಾ 2 ಸೀರೆಗಳನ್ನು ಪರ್ಚೇಸ್ ಮಾಡಲ್ಲ. ಆಮೇಲೆ ನಾವು ಪರ್ಚೇಸ್ ಮಾಡುವ ಎಲ್ಲ ಸೀರೆಗಳು 10,000 ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ಅಂತ ಏನಲ್ಲ. ನನಗೆ ಎಷ್ಟು ಇಷ್ಟ ಆಗುತ್ತೋ ಅದು 500 ರೂಪಾಯಿ ಆಗಲಿ 600 ರೂಪಾಯಿ ಆಗಲಿ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಅದಲ್ಲದೆ ಇನ್ನು ಸಾಕಷ್ಟು ರೀತಿಯಾದಂಥ ಸಿನಿಮಾಗಳನ್ನು ಮಾಡಿದ್ದಾರೆ, ಹಾಗೆಯೇ ಸೀರಿಯಲ್ಗಳನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಅವರು ಅನೇಕ ವಿಚಾರಗಳ ಬಗ್ಗೆ ಮಾತನಾಡುವಾಗ ನಾನು ತುಂಬ ಕಷ್ಟಪಟ್ಟು ಮೇಲೆ ಬಂದವಳು ಅನ್ನೋದನ್ನು ಹೇಳಿದ್ದಾರೆ. ಆದರೆ ಅವರ ತಂದೆನೇ ಕೋಟ್ಯಾಧಿಪತಿ ಆಗಿದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋದಂಥ ವಿಚಾರ. ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಜಮೀನ್ದಾರರು ಗೌಡ ಕುಟುಂಬ ಅಂತ ಅಂದರೆ ಅದಕ್ಕೆ ಅವರದ್ದೇ ಆದಂಥ ಬೆಲೆ ಗೌರವ ಇರ್ತಿತ್ತು. ಅಶ್ವಿನಿ ಅವರ ತಂದೆಯೂ ಕೂಡ ಹಾಗೇನೆ. ಅಶ್ವಿನಿ ಅವರ ತಂದೆ ಬೆಂಗಳೂರಿನಲ್ಲಿ ಜಮೀನ್ದಾರರಾಗಿದ್ದರು. ಇವರಿಗೆ ಸಾಕಷ್ಟು ಎಕರೆ ಜಮೀನು ಬೆಂಗಳೂರಿನಲ್ಲಿ ಇತ್ತು. ಹಾಗಾಗಿ ಅಶ್ವಿನಿ ಅವರು ಹುಟ್ಟಿದಾಗಿನಿಂದಲೂ ಕೂಡ ರಿಚ್ ಪರ್ಸನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಕಷ್ಟವನ್ನು ನೋಡದೆ ಬೆಳೆದಿದ್ರು ತಂದೆ ತೀರಿಕೊಂಡ ನಂತರ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಆದರೆ ಅವರ ವೈಯಕ್ತಿಕ ಜೀವನ ಅಂತ ಬಂದಾಗ ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಮದುವೆ ಮಾಡಿಬಿಡ್ತಾರೆ. ತಂದೆ ಕೂಡ ಜಮೀನ್ದಾರರಾಗಿದ್ದರು. ಹಾಗೆಲ್ಲ ಬಹಳ ಮಡಿವಂತಿಕೆಯ ಫ್ಯಾಮಿಲಿಗಳಿರ್ತಿತ್ತು. ಹೀಗೆ ಮದುವೆ ಆಗಬೇಕು, ಇಷ್ಟು ವಯಸ್ಸಿಗೆ ಮದುವೆ ಆಗಬೇಕು, ಹೆಣ್ಮಕ್ಳು ಇಷ್ಟೇ ವಯಸ್ಸಿಗೆ ಮದುವೆ ಆಗಿಬಿಡಬೇಕು ಅನ್ನೋದೊಂದು ಇರ್ತಿತ್ತು. ಅಶ್ವಿನಿಯವ್ರಿಗೂ ಕೂಡ ಆಗಿದ್ದು ಅದೇನೆ. ಅವರ ತಂದೆ ಒತ್ತಾಯದ ಮೇರೆಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಮದುವೆ ಮಾಡಿಬಿಡ್ತಾರೆ. 17 ವರ್ಷಕ್ಕೆ ಅವ್ರಿಗೆ ಮದುವೆ ಮಾಡಿಬಿಡ್ತಾರೆ. 19 ವರ್ಷಕ್ಕೆ ಒಬ್ಬ ಮಗ ಜನಿಸ್ತಾನೆ. ಸೊ ಅದಾದ ನಂತರ ಬಹಳಷ್ಟು ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಸಾಧ್ಯವೇ ಆಗೋದಿಲ್ಲ. ಅವರ ಗಂಡನ ಫ್ಯಾಮಿಲಿ ಕೂಡ ದೊಡ್ಡ ಫ್ಯಾಮಿಲಿಯೇ ಆಗಿತ್ತು. ಬಟ್ ಅದರಿಂದ ಹೊರಗಡೆ ಬರೋದಕ್ಕೆ ಅಶ್ವಿನಿ ಅವರು ತುಂಬ ಅಂದರೆ ತುಂಬ ಕಷ್ಟವನ್ನು ಪಟ್ಟಿದ್ದಾರೆ. ಯಾಕಂದರೆ ಎರಡೂ ಫ್ಯಾಮಿಲಿಯೂ ದೊಡ್ಡ ಫ್ಯಾಮಿಲಿ, ಎರಡೂ ಫ್ಯಾಮಿಲಿಗೂ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇತ್ತು, ಗೌರವ ಇತ್ತು. ಡಿವೋರ್ಸ್ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಅದಕ್ಕೆ ಸಮಾಜ ಒಪ್ಕೊಳ್ಳುತ್ತಾ? ಹಾಗಾಗಿ ಡಿವೋರ್ಸ್ ಕೊಡೋದ್ರ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿತ್ತು. ಮನೆಯವರು ಒಪ್ಕೊಳ್ತಾರೆ, ಎರಡೂ ಫ್ಯಾಮಿಲಿಯವರು ಏನು ಅಂದ್ಕೊಳ್ತಾರೆ, ಸಮಾಜದಲ್ಲಿ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡತ್ತಾ ಅಂತ. ಬಟ್ ಪ್ರತಿನಿತ್ಯವೂ ಜಗಳ ಆಗ್ತಿದ್ದರಿಂದ ಮಗನ ಮೇಲೆ ಅದು ಪರಿಣಾಮ ಬೀರ್ತಾ ಇತ್ತು. ಮಗನ ಮೇಲೆ ನಮಗೆ ಪ್ರಾಬ್ಲಮ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಇಬ್ಬರೂ ಕೂತು ತಂದೆ ತಾಯಿಗಳ ಬಳಿ ಮಾತಾಡಿದ್ವಿ. ಆ ನಂತರ ನಮಗೂ ಒಂದು ಜೀವನ ಇದೆ, ಮಗುವಿಗೂ ಒಂದು ಜೀವನ ಇದೆ, ನಾವು ಡಿವೋರ್ಸ್ ತೆಗೆದುಕೊಳ್ಳೋದು ಸೂಕ್ತ, ಇದು ಹೊಂದಾಣಿಕೆ ಆಗಲ್ಲ ಅಂತ ಡಿಸೈಡ್ ಆದಮೇಲೆ ಡಿವೋರ್ಸನ್ನು ತೆಗೆದುಕೊಂಡು ನಮ್ಮ ಲೈಫಲ್ಲಿ ನಾನು, ಅವ್ರ ಲೈಫಲ್ಲಿ ಅವರು ಬ್ಯುಸಿ ಆದರು. ಅದಾದ ನಂತರ ನಾನು ನನ್ನ ತಾಯಿ, ನನ್ನ ತಂದೆ, ನನ್ನ ಮಗನ ಜೊತೆಗೆ ಜೀವನ ಕಟ್ಕೊಳ್ತಾ ಇದ್ದೆ. ತಂದೆ ಸಾವಿನ ನಂತರ ನಾನು, ನನ್ನ ಮಗ ಮತ್ತು ತಾಯಿ ಇದ್ದೀವಿ, ಆರಾಮಾಗೇ ಇದ್ದೀವಿ. ನನಗೆ ಕನ್ನಡ ಅಂತಂದರೆ ಅಪಾರ ಪ್ರೀತಿ, ಅಪಾರ ಗೌರವ. ಕನ್ನಡ ಹೋರಾಟ ಮಾಡಬೇಕು ಅನ್ನುವಂಥದ್ದು ಬಹು ವರ್ಷಗಳ ಕನಸಾಗಿತ್ತು. ಹೋರಾಟಗಾರ್ತಿಯಾಗಿ ಸಾಧನೆ ಮಾಡಬೇಕು ಅನ್ನೋದು ಬಹು ವರ್ಷಗಳ ಕನಸಾಗಿತ್ತು. ಆಗ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಸೇರಿದೆ. ಅನೇಕ ಹೋರಾಟ ಕಾರ್ಯಕ್ರಮಗಳಲ್ಲಿ ಭಾಗಿಯಾದೆ. ನನ್ನ ಇಡೀ ಜೀವನದಲ್ಲಿ ನಾನು ಎಲ್ಲವನ್ನೂ ಅನುಭವಿಸಿದ್ದೀನಿ. ಮದುವೆ, ಮಗ, ಸಂಸಾರ, ಹಾಗೆಯೇ ಹಣ,
ಮರಣ ಎಲ್ಲವನ್ನ ನೋಡಿದ್ದೇನೆ. ಈ ಜೀವನ ಒಂದು ಕಂಪ್ಲೀಟ್ ಆಗಬೇಕು ಅಂತಂದರೆ ಹೋರಾಟದ ಹಾದಿ ಹಿಡಿಬೇಕು ಅಂತ ಅನಿಸ್ತಾ ಇತ್ತು. ಆ ಸಂದರ್ಭದಲ್ಲೇ ನನಗೆ ಹೋರಾಟದ ಹಾದಿ ಹಿಡಿಯೋದಕ್ಕೂ ಕೂಡ ಅವಕಾಶ ಸಿಕ್ತು ಅನ್ನೋದನ್ನು ಅಶ್ವಿನಿ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ಅವರು ಕನ್ನಡದಲ್ಲಿ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ, ಮುಖ್ಯ ಪಾತ್ರಗಳನ್ನು ಮಾಡಿದ್ದಾರೆ, ಪೋಷಕ ಪಾತ್ರವನ್ನು ಮಾಡಿದ್ದಾರೆ, ಹೀರೋಯಿನ್ ಆಗಿ ಕೂಡ ಅಭಿನಯಿಸಿದ್ದಾರೆ. ಇವತ್ತಿಗೂ ಅವರು ಸೀರಿಯಲ್ ಇಂಡಸ್ಟ್ರಿಗೆ ಬರ್ತೀನಿ ಅಂತಂದರೆ ಅವಕಾಶಗಳು ಇದೆ. ಅಶ್ವಿನಿ ಅವರು ಎಷ್ಟೇ ರಿಚ್ ಆಗಿದ್ರೂ ಕೂಡ ಎಲ್ಲರ ಜೊತೆಗೆ ಬೆರೆಯುವಂಥ ಅವರ ಸ್ವಭಾವ ಅವರ ಆಪ್ತರಿಗೆ ಇಷ್ಟ ಆಗತ್ತೆ. ಯಾವತ್ತಿಗೂ ಆ್ಯಟಿಟ್ಯೂಡ್ ತೋರಿಸಿಲ್ಲ, ಯಾವತ್ತಿಗೂ ದರ್ಪ ತೋರಿಸಿಲ್ಲ, ಎಲ್ಲರಲ್ಲಿ ಒಬ್ಬರಾಗಿ ಇರ್ತಾರೆ. ಅದಲ್ಲದೆ ತಾನಾಯಿತು ತನಗೆ ಒಳ್ಳೆ ದುಡ್ಡಿದೆ, ಖರ್ಚು ಮಾಡಿಕೊಂಡು ಆರಾಮಾಗಿರ್ಬೋದು ಅನ್ನುವಂಥ ಈಗಿನ ಕಾಲದಲ್ಲಿ ಹೋರಾಟವನ್ನು ಮಾಡ್ತೀನಿ, ಕನ್ನಡದ ಪರವಾಗಿ ಹೋರಾಟವನ್ನು ಮಾಡ್ತೀನಿ, ಕನ್ನಡಕ್ಕಾಗಿ ಹೋರಾಟವನ್ನು ಮಾಡ್ತೀನಿ ಅಂತ ಮುಂದೆ ಬಂದಂಥ ಅವರ ವ್ಯಕ್ತಿತ್ವವನ್ನು ಅನೇಕರು ಕೊಂಡಾಡಿದ್ದು ಕೂಡ ಇದೆ. ಸೊ ಹಾಗಾಗಿ ಅಶ್ವಿನಿ ಅವರಿಗೆ ಅವರದ್ದೇ ಆದಂಥ ಫ್ಯಾನ್ ಬೇಸ್ ಕನ್ನಡ ಹೋರಾಟದ ಸಂದರ್ಭದಲ್ಲಿ ಇದ್ವು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಿನಲ್ಲಿ ಅಶ್ವಿನಿ ಅವರು ಜೀವನದಲ್ಲಿ ಏಳು ಬೀಳು ಸುಖ ದುಃಖ ಎಲ್ಲವನ್ನೂ ಎದುರಿಸ್ಕೊಂಡು ಬಂದಿರುವಂಥ ಮಹಿಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.